Social Science, Class 7, Chapter 20. Abolition of Zamindari. ಜಮೀನ್ದಾರಿ ರದ್ದು. ಜಮೀನ್ದಾರರ ವ್ಯವಸ್ಥೆ ತೆಗೆದುಹಾಕುವುದು. Abounds with inequality. ಅಸಮತೆ ತುಂಬಿದೆ. ಎಲ್ಲೆಡೆ ವ್ಯತ್ಯಾಸ ಇರುವುದು. Accounting for expenses. ಖರ್ಚಿನ ಲೆಕ್ಕ ಇಡುವುದು. ಎಷ್ಟು ಖರ್ಚಾಯಿತು ಅನ್ನೋದರ ವಿವರ. Aims at giving. ಕೊಡುವ ಉದ್ದೇಶ. ಗುರಿಯಾಗಿದೆ ಎನ್ನುವುದು. ಅಮೆಂಡ್ಮೆಂಟ್ ಆಕ್ಟ್. ತಿದ್ದುಪಡಿ ಕಾಯಿದೆ. ಹಳೆಯ ಕಾಯ್ದೆಯಲ್ಲಿ ಬದಲಾವಣೆ ಮಾಡಿದ್ದದ್ದು. ಅಪ್ಲೈ ಥ್ರೂ. ಮೂಲಕ ಅರ್ಜಿ ಹಾಕು. ಸರಿಯಾದ ಮಾರ್ಗದ ಮೂಲಕ ಕೇಳಿಕೊಳ್ಳು. ಅವೇಲ್ ಎಜುಕೇಶನ್. ಶಿಕ್ಷಣ ಪಡೆಯುವುದು. ಓದು ಕಲಿಯುವ ಅವಕಾಶ. ಬ್ಯಾಕ್ವರ್ಡ್ ಕ್ಲಾಸಸ್. ಹಿಂದುಳಿದ ವರ್ಗಗಳು. ಶಿಕ್ಷಣ ಅಥವಾ ಆರ್ಥಿಕವಾಗಿ ಹಿಂದುಳಿದ ಜನರು. ಬ್ಯಾಕ್ವರ್ಡ್ನೆಸ್ ಆಫ್ ಕಾಸ್ಟ್ಸ್. ಜಾತಿಯ ಹಿಂದುಳಿತ. ಕೆಲವು ಜಾತಿಗಳ ಅಭಿವೃದ್ಧಿ ಕೊರತೆ. ಸೆಂಟ್ಸ್. ಗುಂಟಾಸ್. ಲ್ಯಾಂಡ್ ಯೂನಿಟ್ಸ್. ಭೂಮಿಯ ಅಳತೆ. ಗುಂಟಾಸ್ ಸೆಂಟ್ ಎನ್ನುವ ಅಳತೆಗಳು. ಕೋಫಾರ್ಮರ್ಸ್. ಸಹ ರೈತರು. ಒಟ್ಟಿಗೆ ಕೃಷಿ ಮಾಡುವ ರೈತರು. ಕೋಆಪರೇಟಿವ್ ಫಾರ್ಮಿಂಗ್. ಸಹಕಾರ ಕೃಷಿ. ಹಲವರು ಸೇರಿ ಒಟ್ಟಿಗೆ ಮಾಡುವ ಕೃಷಿ. ಕಲೆಕ್ಟಿವ್ಲಿ. ಒಟ್ಟಾಗಿ. ಕಮಿಷನ್ಸ್. ಆಯೋಗಗಳು. ಸರ್ಕಾರ ರಚಿಸಿದ ಸಮಿತಿಗಳು. ಕಾಂಪೆನ್ಸೇಷನ್. ಪರಿಹಾರ. ಕಳೆದುಕೊಂಡವರಿಗೆ ಕೊಡುವ ಹಣ ಅಥವಾ ಸಹಾಯ. ಕಾಂಪ್ರಮೈಸಸ್. ಸಮ್ಮತಿಗಳು. ಮಧ್ಯಮ ಮಾರ್ಗ ಹಿಡಿದ ನಿರ್ಧಾರಗಳು. ಕಾನ್ಸಂಟ್ರೇಷನ್ ಆಫ್ ವೆಲ್ತ್. ಸಂಪತ್ತಿನ ಕೇಂದ್ರೀಕರಣ. ಹಣ ಕೆಲವರ ಕೈಯಲ್ಲಿ ಮಾತ್ರ ಇರುವುದು. ಕನ್ಸಾಲಿಡೇಷನ್ ಆಫ್ ಹೋಲ್ಡಿಂಗ್ಸ್. ಜಮೀನು ಒಂದಾಗಿಸುವುದು. ಚಿಕ್ಕ ಚಿಕ್ಕ ಭಾಗಗಳನ್ನು ಸೇರಿಸಿ ದೊಡ್ಡದು ಮಾಡುವುದು. ಕಾನ್ಸ್ಟಿಟ್ಯೂಷನಲ್ ಮ್ಯಾಂಡೇಟ್. ಸಂವಿಧಾನದ ಆದೇಶ. ಕಾನೂನಿನ ಪ್ರಕಾರದ ಬಾಧ್ಯತೆ. ಕಾಂಟೆಸ್ಟೆಡ್ ಆರ್ಡರ್. ತೀರ್ಪಿಗೆ ವಿರೋಧ. ನ್ಯಾಯದ ಆದೇಶವನ್ನು ಪ್ರಶ್ನಿಸುವುದು. ಕ್ರೈಟೀರಿಯನ್. ಮಾನದಂಡ. ನಿರ್ಧಾರಕ್ಕೆ ಬಳಸುವ ಆಧಾರ. ಕಲ್ಟಿವೇಟರ್. ಬೆಳೆಗಾರ. ಜಮೀನು ಬೆಳೆಸುವವನು. ಡಿಸೆಂಟ್ರಲೈಸೇಷನ್. ಅಧಿಕಾರ ವಿಕೇಂದ್ರೀಕರಣ. ಅಧಿಕಾರ ಗ್ರಾಮ ಮಟ್ಟಕ್ಕೆ ನೀಡುವುದು. ಡಿಫಿಷಿಯನ್ಸೀಸ್ ಇನ್ ರಿಪೋರ್ಟ್ಸ್. ವರದಿಗಳ ಕೊರತೆ. ವರದಿಯಲ್ಲಿ ತಪ್ಪುಗಳು ಅಥವಾ ಮಾಹಿತಿ ಇಲ್ಲದಿರುವುದು. ಡಿಫೈನ್ಡ್ ಆಸ್. ಎಂದು ಹೇಳಲಾಗಿದೆ. ಅರ್ಥ ನೀಡಲಾಗಿದೆ. ಡೆಮೊಕ್ರೆಟಿಕ್ ಡಿಸೆಂಟ್ರಲೈಸೇಷನ್. ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣ. ಜನರ ಕೈಯಲ್ಲಿ ಅಧಿಕಾರ ನೀಡುವುದು. ಡಿಟರ್ಮೈನಿಂಗ್. ನಿರ್ಧಾರ ಮಾಡುವುದು. ತೀರ್ಮಾನಿಸಲು ಸಹಾಯ ಮಾಡುವುದು. ಡಿವೈಡ್ ಪ್ರಾಫಿಟ್ಸ್. ಲಾಭ ಹಂಚಿಕೆ. ಒಟ್ಟಿಗೆ ಮಾಡಿದ ಕೆಲಸದ ಲಾಭ ಹಂಚಿಕೊಳ್ಳುವುದು. ಅರ್ಲಿಯರ್. ಮೊದಲು. ಹಳೆಯ ಕಾಲದಲ್ಲಿ. ಅರ್ನ್ ಇನ್ಕಮ್. ಆದಾಯ ಗಳಿಸುವುದು. ಹಣ ಸಂಪಾದಿಸುವುದು. ಎಕನಾಮಿಕ್ ಹೋಲ್ಡಿಂಗ್ಸ್. ಆರ್ಥಿಕ ಜಮೀನು. ಬದುಕಿಗೆ ಸಾಕಾದಷ್ಟು ಜಮೀನು. ಎಕನಾಮಿಕ್ ಆರ್ ಸೋಷಿಯಲ್. ಆರ್ಥಿಕ ಅಥವಾ ಸಾಮಾಜಿಕ. ಹಣ ಮತ್ತು ಸಮಾಜ ಸಂಬಂಧಿತ ವಿಷಯಗಳು. ಇಗಲಿಟ್ಯಾರಿಯನ್. ಸಮಾನತೆಯ. ಎಲ್ಲರಿಗೂ ಸಮಾನ ಅವಕಾಶ ಇರುವ. ಇಂಗ್ಲಿಷ್ ನೋಯಿಂಗ್. ಇಂಗ್ಲಿಷ್ ಬಲ್ಲ. ಇಂಗ್ಲಿಷ್ ಮಾತನಾಡಬಲ್ಲವರು. ಎಸ್ಟಾಬ್ಲಿಷ್ ರೈಟ್. ಹಕ್ಕು ಸ್ಥಾಪಿಸು. ಹಕ್ಕು ಪಡೆಯಲು ದೃಢಪಡಿಸು. ಎಕ್ಸ್ ವೈಸ್ ಪ್ರೆಸಿಡೆಂಟ್. ಹಳೆ ಉಪಾಧ್ಯಕ್ಷ.
ಹಿಂದಿನ ಉಪಾಧ್ಯಕ್ಷರು. ಫಾರ್ಮಿಂಗ್ ಲೇಬರರ್ಸ್, ಕೃಷಿ ಕಾರ್ಮಿಕರು, ಜಮೀನಿನಲ್ಲಿ ಕೆಲಸ ಮಾಡುವ ಕಾರ್ಮಿಕರು. ಫ್ಯೂಡಲ್ ಕ್ಲಾಸ್, ಜಮೀನ್ದಾರ ವರ್ಗ, ದೊಡ್ಡ ಜಮೀನಿನ ಮಾಲೀಕರು. ಫಂಡಮೆಂಟಲ್ ಆಸ್ಪೆಕ್ಟ್ಸ್, ಮೂಲ ಅಂಶಗಳು, ಪ್ರಮುಖ ಮತ್ತು ಆಧಾರವಾದ ವಿಷಯಗಳು. ಜನರೇಟ್ ಸಪೋರ್ಟ್, ಬೆಂಬಲ ಪಡೆಯುವುದು, ಜನರ ಸಹಕಾರ ಪಡೆಯುವುದು. ಗವರ್ನಮೆಂಟ್ ಜಾಬ್ಸ್, ಸರ್ಕಾರಿ ಕೆಲಸ, ಸರ್ಕಾರದ ಉದ್ಯೋಗಗಳು. ಗ್ರಾಸ್ ರೂಟ್ ಲೆವೆಲ್, ತಳಮಟ್ಟದಲ್ಲಿ, ಗ್ರಾಮ ಮಟ್ಟದ ಜನರ ಮಟ್ಟದಲ್ಲಿ. ಹಾರ್ವೆಸ್ಟೆಡ್, ಬೆಳೆ ಕಟಾವು, ಬೆಳೆದ ಬೆಳೆ ಕಡಿಯುವುದು. ಹೋಲ್ಡಿಂಗ್ಸ್, ಜಮೀನು ಪಾಲು, ಯಾರಿಗೆ ಎಷ್ಟು ಜಮೀನು ಇದೆ ಅನ್ನೋದರ ಅಳತೆ. ಇಂಬ್ಯಾಲೆನ್ಸ್, ಅಸಮತೆ, ಸಮಾನತೆ ಇಲ್ಲದ ಸ್ಥಿತಿ. ಇನಾಮ್ ಅಬೋಲಿಷನ್ ಆಕ್ಟ್, ಇನಾಮು ರದ್ದು ಕಾಯಿದೆ, ಉಚಿತವಾಗಿ ನೀಡಿದ ಜಮೀನು ಹಿಂತೆಗೆದ ಕಾಯಿದೆ. ಇನ್ಸೆಕ್ಯೂರ್, ಅಸ್ಥಿರ, ಭದ್ರತೆ ಇಲ್ಲದ. ಇರಿಗೇಟೆಡ್ ಲ್ಯಾಂಡ್, ನೀರಾವರಿ ಜಮೀನು, ನೀರು ಸಿಗುವ ಜಮೀನು. ಜಡ್ಜ್ಮೆಂಟ್, ತೀರ್ಪು, ನ್ಯಾಯಾಲಯದ ನಿರ್ಧಾರ. ಲೇಡ್ ಫೌಂಡೇಶನ್, ಅಡಿಪಾಯ ಇಟ್ಟರು, ಹೊಸ ವ್ಯವಸ್ಥೆ ಆರಂಭಿಸಿದರು. ಲ್ಯಾಂಡ್ ಹೋಲ್ಡಿಂಗ್ಸ್, ಜಮೀನು ಭಾಗಗಳು, ಒಬ್ಬರ ಹೆಸರಿನಲ್ಲಿರುವ ಭೂಮಿಯ ಪ್ರಮಾಣ. ಲ್ಯಾಂಡ್ ಓನರ್ಶಿಪ್, ಜಮೀನಿನ ಮಾಲೀಕತ್ವ, ಯಾರು ಜಮೀನು ಹೊಂದಿದ್ದಾರೆ ಅನ್ನೋದರ ಹಕ್ಕು. ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣೆಗಳು, ಜಮೀನು ಹಂಚಿಕೆ ಮತ್ತು ಹಕ್ಕು ಬದಲಾವಣೆ. ಲ್ಯಾಂಡ್ಲೆಸ್, ಜಮೀನಿಲ್ಲದವರು, ಭೂಮಿ ಇಲ್ಲದ ರೈತರು ಅಥವಾ ಕಾರ್ಮಿಕರು. ಲಯನ್ ಶೇರ್, ದೊಡ್ಡ ಪಾಲು, ಹೆಚ್ಚು ಭಾಗ ಅಥವಾ ಲಾಭ. ಮ್ಯಾಕ್ಸಿಮಮ್ ಲಿಮಿಟ್ ಆನ್ ಲ್ಯಾಂಡ್, ಜಮೀನಿನ ಗರಿಷ್ಠ ಮಿತಿ, ಒಬ್ಬ ವ್ಯಕ್ತಿಗೆ ಎಷ್ಟು ಜಮೀನು ಇರಬೇಕು ಅನ್ನೋದರ ಮಿತಿ. ಒಪೈನ್ಡ್, ಅಭಿಪ್ರಾಯಪಟ್ಟರು, ತಮ್ಮ ಅಭಿಪ್ರಾಯ ಹೇಳಿದರು. ಪಂಚಾಯತ್ ರಾಜ್ ಸಿಸ್ಟಮ್, ಪಂಚಾಯತ್ ರಾಜ್ ವ್ಯವಸ್ಥೆ, ಗ್ರಾಮೀಣ ಸ್ವಶಾಸನ ವ್ಯವಸ್ಥೆ. ಪಾಲಿಸೀಸ್, ನೀತಿಗಳು, ಸರ್ಕಾರದ ಕ್ರಮಗಳು ಅಥವಾ ಯೋಜನೆಗಳು. ಪೊಲಿಟಿಕಲಿ ಎಂಪವರ್ಡ್, ರಾಜಕೀಯವಾಗಿ ಬಲಿಷ್ಠ, ಅಧಿಕಾರ ಅಥವಾ ಸ್ಥಾನ ಪಡೆದವರು. ಪೊಸೆಸ್ ಲ್ಯಾಂಡ್, ಜಮೀನು ಹೊಂದಿರುವ, ಭೂಮಿ ಸ್ವಂತವಾಗಿರುವುದು. ಪ್ರೋಗ್ರೆಸಿವ್ ಕಮ್ಯುನಿಟಿ, ಮುಂದಾದ ಸಮುದಾಯ, ಶಿಕ್ಷಣ ಮತ್ತು ಆರ್ಥಿಕವಾಗಿ ಬೆಳೆದ ಜನರು. ರೆಕಮೆಂಡೇಶನ್ಸ್ ಆಫ್, ಶಿಫಾರಸುಗಳು, ಸಲಹೆ ಅಥವಾ ಸೂಚನೆಗಳು. ರೆಕ್ಟಿಫೈಡ್, ತಿದ್ದುಪಡಿ ಮಾಡಿದರು, ತಪ್ಪು ಸರಿಪಡಿಸಿದರು. ರಿಫಾರ್ಮ್ಸ್, ಸುಧಾರಣೆಗಳು, ಬದಲಾವಣೆ ಮಾಡುವ ಕ್ರಮಗಳು. ರಿಮೈನ್ಡ್ ಫಾರ್ ಫ್ರಮ್, ದೂರವಾಗಿದ್ದರು, ಪಾಲ್ಗೊಳ್ಳಲಿಲ್ಲ ಅಥವಾ ಪ್ರಭಾವಕ್ಕೊಳಗಾಗಲಿಲ್ಲ. ರಿಮೂವ್, ತೆಗೆದುಹಾಕು, ಅಳಿಸು ಅಥವಾ ಬದಲಿಸು. ರೆಸ್ಟ್ರಿಕ್ಟಿಂಗ್, ನಿಯಂತ್ರಿಸುವುದು. ಎಸ್ಎಸ್ಎಲ್ಸಿ ಎಕ್ಸಾಮ್ ಕ್ರೈಟೀರಿಯನ್, ಎಸ್ಎಸ್ಎಲ್ಸಿ ಮಾನದಂಡ, 10ನೇ ತರಗತಿಯ ಪರೀಕ್ಷೆ ಆಧಾರ. ಸಿನಾರಿಯೋ, ಪೊಲಿಟಿಕಲ್ ಆರ್ ಸೋಷಿಯಲ್, ರಾಜಕೀಯ ಅಥವಾ ಸಾಮಾಜಿಕ ಪರಿಸ್ಥಿತಿ, ಸಮಾಜ ಅಥವಾ ಸರ್ಕಾರದ ಸ್ಥಿತಿ. ಸೆಟ್ ಅಸೈಡ್ ಮನಿ, ಹಣ ಉಳಿಸು, ಭವಿಷ್ಯಕ್ಕೆ ಕಾಯ್ದಿಡು. ಸೋಷಿಯಲ್ ಮೊಬಿಲಿಟಿ, ಸಾಮಾಜಿಕ ಚಲನೆ, ವರ್ಗದಿಂದ ವರ್ಗಕ್ಕೆ ಮೇಲಕ್ಕೆ ಹೋಗುವುದು. ಸೊಸೈಟಲ್ ಇಂಬ್ಯಾಲೆನ್ಸ್, ಸಮಾಜದ ಅಸಮತೆ, ಶ್ರೀಮಂತರು ಮತ್ತು ಬಡವರ ಮಧ್ಯದ ವ್ಯತ್ಯಾಸ. ಸೊಸೈಟಿ, ಸಮಾಜ, ಜನರ ಗುಂಪು ಅಥವಾ ಸಮೂಹ. ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ಬದುಕಿನ ಮಟ್ಟ, ಜನರ ಜೀವನದ ಗುಣಮಟ್ಟ. ಸೂಟಬ್ಲಿ, ತಕ್ಕ ರೀತಿಯಲ್ಲಿ, ಪರಿಸ್ಥಿತಿಗೆ ಹೊಂದುವಂತೆ.
ಸೂಪರ್ವಿಷನ್ ಮೇಲ್ವಿಚಾರಣೆ, ಕೆಲಸ ಸರಿಯಾಗಿ ಆಗ್ತಿದೆಯಾ ಎಂದು ನೋಡಿಕೊಳ್ಳುವುದು. ಟೆನೆನ್ಸಿ ಸಿಸ್ಟಮ್ ಬಾಡಿಗೆ ಕೃಷಿ ಪದ್ಧತಿ, ಇತರರ ಜಮೀನಿನಲ್ಲಿ ಕೆಲಸ ಮಾಡುವ ಪದ್ಧತಿ. ಟೆನೆಂಟ್ಸ್ ಬಾಡಿಗೆದಾರರು. 3-tier ಸಿಸ್ಟಮ್ 3 ಹಂತದ ವ್ಯವಸ್ಥೆ, ಗ್ರಾಮ, ತಾಲೂಕು, ಜಿಲ್ಲಾ ಹಂತದ ಆಡಳಿತ. ಟಿಲ್ಲರ್ ಬೆಳೆಗಾರ, ಜಮೀನು ಬೆಳೆಸುವ ರೈತ. ಟುಗೆದರ್ ಸೇರಿಕೊಂಡು, ಒಟ್ಟಾಗಿ ಮಾಡುವುದು. ಟ್ರಾನ್ಸ್ಫಾರ್ಮೇಷನ್ ಬದಲಾವಣೆ, ಹೊಸ ರೂಪ ಅಥವಾ ಬೆಳವಣಿಗೆ. ಟ್ರೈಬ್ಯುನಲ್ ನ್ಯಾಯಮಂಡಳಿ, ತೀರ್ಪು ನೀಡುವ ಸಮಿತಿ. ಅಂಡರ್ಟೇಕನ್ ಕೈಗೊಂಡರು, ಆರಂಭಿಸಿದರು ಅಥವಾ ಮಾಡಿದವರು. ವಿಲೇಜ್ ಪಂಚಾಯತ್ಸ್ ಆಕ್ಟ್ ಗ್ರಾಮ ಪಂಚಾಯತ್ ಕಾಯ್ದೆ, ಗ್ರಾಮ ಆಡಳಿತದ ಕಾಯ್ದೆ. ವೋಲಂಟರಿಲಿ ಸ್ವಯಂ ಪ್ರೇರಿತವಾಗಿ, ಯಾರೂ ಬಲವಂತ ಮಾಡದೆ. ವೋಲಂಟರಿಲಿ ಫಾರ್ಮ್ ಸ್ವಯಂ ರೂಪಿಸು, ಸ್ವಂತ ಇಚ್ಛೆಯಿಂದ ಗುಂಪು ರಚಿಸು. ವಿತ್ ರಿಗಾರ್ಡ್ಸ್ ಟು ಸಂಬಂಧಿಸಿದಂತೆ, ಅದರ ಕುರಿತು.